ಪ್ರಾರ್ಥನಾ ಪತ್ರಿಕೆ ದಿನಾಂಕ 5/7/2024 ಶುಕ್ರವಾರ. ಶಿರೋನಾಮೆ ದೇವರ ಚಿತ್ತವನ್ನು ಪೂರೈಸುವವನು. ಇಂದಿನ ವಾಕ್ಯ ಭಾಗ 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ ವಚನ 16-24. ಈಗ ನಾನು 18ನೇ ವಚನವನ್ನು ಓದುತ್ತೇನೆ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪ್ರಪಂಚದಲ್ಲಿರುವ ಜನರು ಕಾಣದಿರುವ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ, ಆಧ್ಯಾತ್ಮಿಕ ಸತ್ಯಗಳು ಮತ್ತು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಅಜ್ಞಾನಿಗಳಾಗಿದ್ದಾರೆ. ಮನುಷ್ಯನ ವಿಶಿಷ್ಟ ಸಮಸ್ಯೆಗೆ ಸತ್ಯವೇದವು ಒಂದೇ ಉತ್ತರವನ್ನು ತಿಳಿಸುತ್ತದೆ. ದೇವರು ಮನುಷ್ಯನಿಗೆ ತನ್ನೊಂದಿಗೆ ಇರಲು ಒಂದು ಸ್ಥಾನಮಾನವನ್ನು ಮತ್ತು ವಶಪಡಿಸಿಕೊಳ್ಳುವ ಮತ್ತು ಆಳುವ ಅಧಿಕಾರವನ್ನು ಕೊಟ್ಟನು. ಮನುಷ್ಯನು ಇದರೊಳಗೆ ಇದ್ದಾಗ ಅವನು ನಿಜವಾದ ವಿಶ್ರಾಂತಿ ಸ್ಥಿತಿಯಲ್ಲಿದ್ದನು. ನಿಜವಾದ ತೃಪ್ತಿ ಮತ್ತು ನಿಜವಾದ ಸಂತೋಷವಿತ್ತು. ಆದರೆ ಮನುಷ್ಯನು ಸೈತಾನನಿಂದ ಮೋಸಗೊಳಿಸಲ್ಪಟ್ಟಾಗ ಅವನು ಶಾಪಗಳ ಅಡಿಯಲ್ಲಿ ಬದುಕುವುದಕ್ಕೆ, ವಿಪತ್ತುಗಳಿಗೆ ಮತ್ತು ನರಕದ ಶಿಕ್ಷೆಗೆ ಒಳಗಾದನು. ಆ ಸಮಯದಲ್ಲಿ ಕ್ರಿಸ್ತನು ದೇವರನ್ನು ಭೇಟಿಯಾಗಲು ಮಾರ್ಗವನ್ನು ತೆರೆದನು. ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿದನು. ಪಾಪಗಳು, ಶಾಪಗಳು ಮತ್ತು ವಿಪತ್ತುಗಳು ಮತ್ತು ಮನುಷ್ಯನ ಮೂಲ ಆಶೀರ್ವಾದವನ್ನು ಪುನಃಸ್ಥಾಪಿಸಿದನು. ಆದರೆ ಮನುಷ್ಯನು ಮೊದಲು ಮೂಲಭೂತ ಆಧ್ಯಾತ್ಮಿಕ ಗುಣಪಡಿಸುವಿಕೆಯನ್ನು ಪಡೆಯಬೇಕಾಗಿತ್ತು ಮತ್ತು ಆತನ ಆಧ್ಯಾತ್ಮಿಕ ಶಕ್ತಿಯನ್ನು ಪುನಃಸ್ಥಾಪಿಸಬೇಕು. ಈ ಯುಗವನ್ನು ಉಳಿಸಲು ದೇವರು ನಿಮ್ಮನ್ನು ಉತ್ತುಂಗ ಶಿಖರ ಕಾವಲುಗಾರ ಎಂದು ಸ್ಥಾಪಿಸಿದ್ದಾನೆ. ಇದೀಗ ನೀವು ಮಾಡಬೇಕಾಗಿರುವುದು ಪ್ರಾರ್ಥನೆಯ ಮೂಲಕ ಕಾವಲು ಬುರುಜನ್ನು ನಿರ್ಮಿಸುವುದು. ಕಾವಲುಗಾರರಿಗೆ ಉತ್ತರಗಳನ್ನು ಹುಡುಕಲು ಜನರು ಆತನ ಬಳಿಗೆ ಬಂದಾಗ ವೇದಿಕೆ. ಅವರು ಜೀವವಾಗಿರುವ ಕ್ರಿಸ್ತನ ಮೂಲಕ ಸ್ವಸ್ಥರಾಗಬೇಕು ಮತ್ತು ರಕ್ಷಣೆ ಹೊಂದಬೇಕು. ಕಾವಲು ಬುರುಜು. ಅಂತಿಮವಾಗಿ ಸ್ವಸ್ಥರಾದವರು ದೇವರು, ಜಗತ್ತು ಮತ್ತು ಜನರೊಂದಿಗೆ ಸಂವಹನ ನಡೆಸಬಹುದು. ಆಂಟೇನಾ. ಹಾಗಾದರೆ ದೇವರು ನಿಮ್ಮಿಂದ ಏನು ಬಯಸುತ್ತಾನೆ? 1ನೇ ಅಂಶ, 237 ರಾಷ್ಟ್ರಗಳನ್ನು ಉಳಿಸಲು ಬಯಸುವವರು ಯಾವಾಗಲೂ ಏನು ಮಾಡಬೇಕು? 1ನೇ ಥೆಸಲೋನಿಕದವರಿಗೆ 5ನೇ ಅಧ್ಯಾಯ ವಚನ 16-18. ಸಂತೋಷದ ಮೂಲವಾಗಿರುವ ಕ್ರಿಸ್ತನೊಂದಿಗೆ ನೀವು ಯಾವಾಗಲೂ ಸಂತೋಷ ಪಡಬೇಕು. ನೀವು ಪ್ರಾರ್ಥನಾ ವ್ಯವಸ್ಥೆಯನ್ನು ರಚಿಸಬೇಕಾಗಿದೆ ಮತ್ತು 24 ಗಂಟೆಗಳ ಪ್ರಾರ್ಥನೆಯ ಹಿಡಿತವನ್ನು ಕಳೆದುಕೊಳ್ಳಬೇಡಿ. ದೇವರು ನೀಡಿದ 777ನ ಪ್ರಾರ್ಥನೆಯ ಮೂಲಕ ನೀವು ಕತ್ತಲೆಯ ಕಾವಲು ಬುರುಜುಗಳನ್ನು ಕೆಡವಬೇಕು. ಹೆಚ್ಚುವರಿಯಾಗಿ ನೀವು ಎಲ್ಲ ಸಂದರ್ಭಗಳಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುವ ಆಧ್ಯಾತ್ಮಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಕೃತಜ್ಞತಾ ಸ್ತುತಿಯು ಗುಣಪಡಿಸುವ ಫಲವಾಗಿದೆ. 2ನೇ ಅಂಶ, ಯುಗ ಮತ್ತು ಸಭೆಗಳಿಗೆ ದೇವರ ಚಿತ್ತ. 237 ರಾಷ್ಟ್ರಗಳು ಮತ್ತು 5,000 ಬುಡಕಟ್ಟುಗಳ ಸ್ವಾರ್ಥೀಕರಣ. ಸಭೆ ಹಿರಿಯರು 3 ಅಂಗಳಗಳನ್ನು ಹೊಂದಿರುವ 1,000 ಕಾವಲು ಬುರುಜುಗಳು ಮತ್ತು ದೇವಾಲಯಗಳನ್ನು ಸಿದ್ಧಪಡಿಸಬೇಕು. ದೀಕ್ಷೆ ಪಡೆದ ಸಭೆಯ ಅಧಿಕಾರಿಗಳು ಮತ್ತು ಯವನಸ್ಥರು ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯದ ಪ್ರಮುಖ ವ್ಯಕ್ತಿಗಳು ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯವನ್ನು ತೆರೆಯಬೇಕು ಮತ್ತು ವಾಕ್ಯದ ತರಬೇತಿ ಮತ್ತು ಪ್ರಾರ್ಥನೆಯ ತರಬೇತಿಯ ಮೂಲಕ ರೆಮ್ನೆಂಟ್ಸರನ್ನು ಗುಣಪಡಿಸಬೇಕು ಮತ್ತು ಬೆಳೆಸಬೇಕು. ಹಿರಿಯ ಸಭೆಯ ಅಧಿಕಾರಿಗಳು 70 ಕೆಲಸಗಾರರ ಶಿಷ್ಯರಾಗಿರುವುದರಿಂದ ಅವರು ದೇವರ ಕೆಲಸವನ್ನು 70 ರಾಷ್ಟ್ರಗಳಿಗೆ ಪ್ರಸಾರ ಮಾಡುವ
ಪ್ರಮುಖ ವ್ಯಕ್ತಿಗಳು. ಮೂರನೆಯ ಅಂಶ, ದೇವರ ಚಿತ್ತವನ್ನು ಪೂರೈಸುವ ನೀವು ಏನು ಮಾಡಬೇಕು? 1 ಥೆಸಲೋನಿಕ 5ನೇ ಅಧ್ಯಾಯ ವಚನ 19-22. ನಿಮಗೆ ಬೇಕಾಗಿರುವುದು ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆ, ಕೇವಲ ವಾಕ್ಯದ ತುಂಬಿಸಲ್ಪಡುವಿಕೆ, ಕೇವಲ ವಿವೇಕದ ತುಂಬಿಸಲ್ಪಡುವಿಕೆ ಮತ್ತು ಕೇವಲ ನಂಬಿಕೆಯ ತುಂಬಿಸಲ್ಪಡುವಿಕೆ ಮಾತ್ರ. ಹಾಗೆ ಮಾಡಲು ನಿಮಗೆ ಬಲವಿಲ್ಲದಿರುವುದರಿಂದ ನೀವು ಪರಲೋಕದ ಬಲ, ಸಿಂಹಾಸನದ ಬಲ ಮತ್ತು ಶಾಶ್ವತ ಬಲವನ್ನು ಹುಡುಕಬೇಕು. 777ರ ಒಡಂಬಡಿಕೆಯನ್ನು ನೀವು ಕ್ರಿಸ್ತನ 2ನೇ ಬರುವಿಕೆಯ ದಿನದವರೆಗೆ ಅನುಸರಿಸಿದಂತೆ ದೇವರು ನಿಮ್ಮನ್ನು ಸಂರಕ್ಷಿಸುತ್ತಾನೆ ಮತ್ತು ಪೂರೈಸುತ್ತಾನೆ. ಇದೀಗ ಪ್ರಾರಂಭಿಸಿ ನೀವು ಈ ಭರವಸೆಯ ವಾಕ್ಯವನ್ನು ನಂಬಬೇಕು. ಅದನ್ನು ನಿಮ್ಮ ಒಡಂಬಡಿಕೆಯಂತೆ ಹಿಡಿದಿಟ್ಟುಕೊಳ್ಳಿ ಮತ್ತು 24 ಗಂಟೆಗಳ ಪ್ರಾರ್ಥನೆಯನ್ನು ನಮೂದಿಸಬೇಕು. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ಕ್ರಿಸ್ತ ಯೇಸುವಿನಲ್ಲಿ ನನಗಾಗಿ ನಿಮ್ಮ ಚಿತ್ತವನ್ನು ಕಂಡುಹಿಡಿಯಲು ನನಗೆ ಸಹಾಯ ಮಾಡಿ. ತನ್ನ ವಾಗ್ದಾನವನ್ನು ಪೂರೈಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ನಾನು ಸ್ತುತಿಸುತ್ತೇನೆ. ನಾನು ಅದರ ಹಿಡಿತವನ್ನು ಕಳೆದುಕೊಳ್ಳದಿರಲು ದಯವಿಟ್ಟು ಇಂದು ನನ್ನಲ್ಲಿ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆ, ಕೇವಲ ವಾಕ್ಯದ ತುಂಬಿಸಲ್ಪಡುವಿಕೆ, ಕೇವಲ ಬುದ್ಧಿವಂತಿಕೆ ಮತ್ತು ನಂಬಿಕೆಯ ತುಂಬಿಸಲ್ಪಡುವಿಕೆ ಮತ್ತು ಕೇವಲ ಸಿಂಹಾಸನದ ಬಲದ ಮೂಲಕ ಕಾರ್ಯ ಮಾಡಿ. ಯಾವಾಗಲೂ ಉತ್ತರಿಸುವ ಮತ್ತು ನಾನು ಪ್ರಾರ್ಥಿಸಿದ್ದಕ್ಕಿಂತ ಹೆಚ್ಚು ಹೇರಳವಾಗಿ ಕಾರ್ಯ ಮಾಡುವ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.